ನಮಸ್ಕಾರ ಎಲ್ಲರಿಗೂ ಕೂಡ ಓಂ ಬ್ರಹ್ಮದೇವಾಯ ನಮ 2026 ಜನವರಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ. ನಾನು ಇಯರ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕಲ್ಲ, ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ. ಜನವರಿಲಿ 13ನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ. ಸೂರ್ಯ 13ನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ, ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ. ಅದೇ ರೀತಿಯಲ್ಲಿ 15ನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ 16ನೇ ತಾರೀಕು ಕುಜ ಚೇಂಜ್ ಆಗ್ತಾನೆ. 17ನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ. ಹಾಗಾಗಿ ಮಕರ ರಾಶಿಗೆ 4 ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ. ಗುರು ಇರೋ ಜಾಗದಲ್ಲಿ ಇರ್ತಾನೆ, ಶನಿ ಇರೋ ಜಾಗದಲ್ಲಿ ಇರ್ತಾನೆ, ರಾಹು ಇರೋ ಜಾಗದಲ್ಲಿ ಇರ್ತಾನೆ, ಕೇತು ಇರೋ ಜಾಗದಲ್ಲಿ ಇರ್ತಾನೆ. ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ. ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ. ಇಲ್ಲಿ ಈ ಒಂದು ಟೈಮಲ್ಲಿ 12 ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ 2 ಸರಿ ಪುನಃ ಜನ್ಮ ಆಗುತ್ತೆ. ಮಕರ ರಾಶಿಗೆ ಬಂದ ಮೇಲೆ 17ನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ, 17ನೇ ತಾರೀಕುವರೆಗೂ ಒಂದು ಯೋಗ ಇರುತ್ತೆ. ಈ 2 ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತದೆ. ಅದ್ಭುತವಾದ ವೈಬ್ರೇಷನ್ ಇದೆ. ಈ ತಿಂಗಳು ಬಂಪರ್ ಬೆಳೆ ಇದೆ. ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು 2026 ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ 15 ದಿವಸ ಕಷ್ಟ, 15 ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸಿದ್ರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗಿರೋದ್ರಿಂದ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕಾಗುತ್ತೆ. ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ನು, ಬಣ್ಣಗಳು, ಕಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನಿಮ್ಮ ರಾಶಿಗೆ ಯಾವ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತಾರೆ, ಯಾರು ಫ್ರೆಂಡ್ ಆಗಲ್ಲ, ಇದು ಎಲ್ಲವೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ, ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ಒಂದು ಟೈಟ್ ಆಗದೆ ಮಿಥುನ ರಾಶಿಯವರು, ಕಟಕ ರಾಶಿಯವರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತ ನೋಡ್ತಿದ್ರು. 6ನೇ ತಾರೀಕು ಸಿಂಹ ರಾಶಿಗೆ ಏನಾಗುತ್ತೆ ನೋಡೋಣ. 12 ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ಮೀನ ರಾಶಿಗೆ ಸಿಕ್ಕಾಬಟ್ಟೆ ಒಳ್ಳೆ ಟೈಮ್, ತುಂಬ ಚೆನ್ನಾಗಿರೋದು. ಟಾಪ್ ರಾಶಿ ಮೀನ ರಾಶಿ. ಮೀನ ರಾಶಿಗೆ 13ನೇ ತಾರೀಕಿಂದ ಜನವರಿ 13ನೇ ತಾರೀಕಿಂದ ಶುಕ್ರ ಗ್ರಹ ಉಚ್ಚ ಸ್ಥಾನ ಮೀನ ರಾಶಿಗೆ, ಆದರೂ ಕೂಡ ಲಾಭ ಸ್ಥಾನಕ್ಕೆ ಬರ್ತಾನೆ. ಆದ್ದರಿಂದ ಈ ಮೀನ ರಾಶಿಯರು ಅತಿ ಹೆಚ್ಚು ಬಳಸಬೇಕಾದ ನಂಬರ್ಸು 685 ಅನ್ನೋ ನಂಬರ್ನ ಬಳಸಿ ನಿಮ್ಮ ತುಂಬ ಪಾಸಿಟಿವ್ನ ಅನುಭವಿಸ್ತಾ ಹೋಗ್ತಾರೆ. ಮತ್ತು 9 ಕೂಡ ಅತಿ ಹೆಚ್ಚು ಲಕ್ಕಿ ನಂಬರಾಗಿ ಬಳಸಿ. ತುಂಬ ಪಾಸಿಟಿವ್, ಸಿಕ್ಕಾಬಟ್ಟೆ ಪಾಸಿಟಿವ್. ನೀವು 15 ಅನ್ನೋ ನಂಬರ್ಸ್ನ ಬಳಸಬೇಡಿ, 1 ಅನ್ನೋ ನಂಬರ್ನ ಬಳಸಬೇಡಿ. ಮೀನ ರಾಶಿಯವರಿಗೆ ತುಂಬ ಅದು ಒಳ್ಳೆಯದಲ್ಲ. ಅದರಲ್ಲಿ ನಿಮ್ಮ ಫೇವ್ರೇಟ್ 24 ಒಳ್ಳೆಯದಲ್ಲ. 6 ಮತ್ತು 3, 8 ಸಖತ್ ನಂಬರು. 5 ಅದರಲ್ಲೂ ಕೂಡ ನಿಮ್ಮ ಫೇವ್ರೇಟು. ನೀವೇನಾದ್ರು 8, 3, 6 ಈ 3 ನಂಬರ್ ಕಂಟಿನ್ಯೂಸ್ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಅಕೌಂಟ್ ನಂಬರ್ ಅಂದರೆ ಲಕ್ ಜಾಸ್ತಿ ಇರುತ್ತೆ. 8, 3, 6 ನಿಮ್ಮ ನಂಬರ್ಸಲ್ಲಿ ಇದು ಬಂದರೆ ಸಖತ್ ಪಾಸಿಟಿವ್. ಮೀನ ರಾಶಿಯವರಿಗೆ ಈ ಒಂದು ವರ್ಷ 2026 ಜನವರಿ ಸೂಪರ್ ಮಳೆ, ಸೂಪರ್ ಅದೃಷ್ಟ, ಸೂಪರ್ ವ್ಯಕ್ತಿ. ನಿಮ್ಮ ಕೆಲಸ ಏನೇನು ಪೆಂಡಿಂಗ್ ಇದೆ ಎಲ್ಲ ಪಾಸಿಟಿವ್ ಆಗುತ್ತೆ. ನೀವು ಆರಾಧನೆ ಮಾಡಬೇಕಾದ್ದು ಶುಕ್ರ ಗ್ರಹನ ಆರಾಧಿಸಿ, ತುಂಬ ಪಾಸಿಟಿವ್ ಆಗುತ್ತೆ. ಕುಜಗ್ರಹನ ಆರಾಧನೆ ಮಾಡಿ, ತುಂಬ ಪಾಸಿಟಿವ್ ಆಗುತ್ತೆ. ನೀವು ಮಲಗಬೇಕಾರೋದು ಶುಕ್ರಕ್ಕೆ ಸಂಬಂಧಪಟ್ಟಂಥ ಜಾಗ ಮತ್ತು ಶನೇಶ್ವರಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ನೀವು ಮಲಗಿದಾಗ ತುಂಬ ಪಾಸಿಟಿವ್ ಆಗುತ್ತೆ. ಬುಧಗ್ರಹಕ್ಕೆ ಸಂಬಂಧಪಟ್ಟಂಥ ಜಾಗ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಈ ಜಾಗವನ್ನು ಬಳಸಬೇಕಾಗುತ್ತೆ. ನಿಮ್ಮ ಕಾರ್ ಮೇಲೆ ಸುಮ್ಮನೆ ಒಂದು ಬರೆದಿಡಿ ನೋಡಿ, 836 ನಿಮ್ಮ ಮೊಬೈಲ್ ನಂಬರಲ್ಲಿ, ಕಾರ್ ನಂಬರಲ್ಲಿ ಬರೆದಿಟ್ಕೊಳ್ಳಿ, ನಿಮ್ಮ ಪರ್ಸಲ್ಲಿ ಬರೆದಿಟ್ಕೊಳ್ಳಿ. ನೀವು ಸುಮ್ಮನೆ ಕಾರಲ್ಲಿ ಹೋಗ್ಬೇಕಾದ್ರೆ ಪ್ರೇಯರ್ ಮಾಡಿ 836 ಅಂತ. ಅವತ್ತಿನ ಕೆಲಸ ಎಲ್ಲ ಸೂಪರ್ ಕ್ಲಿಕ್ ಆಗುತ್ತೆ. ಮೀನ ರಾಶಿಗೆ ಜನವರಿ ಮಂತು ಸೂಪರ್ ಫಿಶ್ ಥರ ನಿಮ್ಮ ಲೈಫಲ್ಲಿ ಬದುಕ್ತೀರಾ. ತುಂಬ ಚೆನ್ನಾಗಿದೆ. ಮೀನ ರಾಶಿಗೆ ನಿಮ್ಮ ದೇವರು ಸಕಲ ಸಂಪತ್ತು ಐಶ್ವರ್ಯವನ್ನು ಜನವರಿಯಿಂದ ಲಕ್ಕನ್ನು ಕೊಡ್ತಾನೆ. ಅದಲ್ಲ 13ನೇ ತಾರೀಕಿಂದ ಸೂಪರ್ ಅದೃಷ್ಟದ ಮಳೆನೇ ಬಂದೋಗುತ್ತೆ. ನೀವೆಲ್ಲ ಯಾರೆಲ್ಲ ಮೀನ ರಾಶಿಯಲ್ಲಿ ಹುಟ್ಟಿರೋ ನನ್ನ ಲಕ್ಕಿ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ಅದರಲ್ಲೂ ಕೂಡ ಕುಜಗ್ರಹಕ್ಕೆ ಸಂಬಂಧಪಟ್ಟಂಥ ಧಾನ್ಯವನ್ನು ಊಟ ಮಾಡಿ, ಕುಜಗ್ರಹ ಟೆಂಪಲ್ ಅಟೆಂಡ್ ಮಾಡಿ, ತುಂಬ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಮಾಡ್ತೀರಾ. ಆ ಥರ ಬುಧಗ್ರಹ ಬಿಗ್ನೆಸ್ಸಿನ ವೀಕ್ ಆಗಿದ್ರೆ ಬುಧನಿಗೆ ಸಂಬಂಧಪಟ್ಟಂಥ ಬುಧನಿಗೆ ಸಂಬಂಧಪಟ್ಟಂಥ ಟೆಂಪಲ್ ಅಟೆಂಡ್ ಮಾಡಿ ನಿಮ್ಮ ಲಕ್ಕನ್ನ ಅತಿ ಹೆಚ್ಚು ಪಡ್ಕೋಬೋದು. ಗುರುಗೆ ಸಂಬಂಧಪಟ್ಟಂಥ ಯೋಗವನ್ನು ನೀವು ಪಡ್ಕೊಳ್ಳಿ, ತುಂಬ ಪಾಸಿಟಿವ್ನ ನೋಡ್ತೀರಾ. ಆ ಥರ ಶನಿ ಬ್ಯೂಟಿಫುಲ್ ಸಖತ್ ರೀ. ನಾನು ಮೀನ ರಾಶಿಗೆ ಹೇಳ್ತೀನಿ, 13ನೇ ತಾರೀಕಿನ ಮೇಲೆ ನೀವು ಏನು ಸಖತ್ ಎನರ್ಜಿನ ಅನುಭವಿಸ್ತೀರಾ. ಎನರ್ಜಿ ಮೇಲೆ ಎನರ್ಜಿ ಬರ್ತಾಯಿದೆ. ಈ ಎನರ್ಜಿ ಹೋದ ವರ್ಷ ಇರಲಿಲ್ಲ ರೀ. ಹೋದ ವರ್ಷ 2025 ಕಣ್ಣೀರಲ್ಲಿ ಕೈ ತೊಳೆದಿರಾ. ಜನವರಿ ನಿಮ್ದು ರೀ, ಬರ್ದಿಟ್ಟು ಕೇಳ್ರಿ. ಜನವರಿ ನಂದು ಮೀನದು ಅಂತ ಹೇಳ್ಕೊಳ್ಳಿ.
ತುಂಬ ತುಂಬ ಚೆನ್ನಾಗಿದೆ. ನೀವು ಎಲ್ಲ ರೀತಿಯಲ್ಲೂ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತೀರಾ. ಆದರೆ ಒಂದು ಬುಧಗ್ರಹ ಸಂಬಂಧಪಟ್ಟಂಥ ಜಾಗ, ಶುಕ್ರ ಸಂಬಂಧಪಟ್ಟ ಜಾಗದಲ್ಲಿ ಕೂತ್ಕೊಳ್ಳಿ, ಮಾತಾಡಿ, ಊಟ ಮಾಡಿ, ನಿದ್ದೆ ಮಾಡಿ, ತುಂಬ ಲಕ್ ಬರುತ್ತೆ. ಮೀನರಾಶಿ ಟೈಮ್ ಸೂಪರ್ ಸಖತ್ತಾಗಿದೆ.